ಬೆಂಗಳೂರಿನಲ್ಲಿ ಲೋಕಾಯುಕ್ತ ಭರ್ಜರಿ ಬೇಟೆಯಾಡಿದೆ. ಲೋಕ ದಾಳಿ ವೇಳೆ ಕೋಟಿ ಕೋಟಿ ಹಣ ಪತ್ತೆಯಾಗಿದೆ. ಬೆಂಗಳೂರಿನಲ್ಲಿ ನಡೆದಿರುವಂತಹ ಲೋಕಾಯುಕ್ತ ಭರ್ಜರಿ ಕಾರ್ಯಾಚರಣೆ. ಈ ದಾಳಿ ಸಂದರ್ಭದಲ್ಲಿ ಕೋಟಿ ಕೋಟಿ ಹಣ ಇರೋದು ಪತ್ತೆಯಾಗಿದೆ. ಅಕ್ರಮ ಆಸ್ತಿ ಗಳಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ಈ ದಾಳಿ ಸಂದರ್ಭದಲ್ಲಿ 1,70,00,000 ರೂಪಾಯಿ ಹಾರ್ಡ್ ಕ್ಯಾಶ್ ಪತ್ತೆಯಾಗಿದೆ. ಲೋಕಾಯುಕ್ತ ದಾಳಿ ವೇಳೆ ಕಂತೆ ಹಣ ಸಿಕ್ಕಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಲೋಕಾಯುಕ್ತ ನಡೆಸಿರುವಂತಹ ದಾಳಿ ಇದು. HM ಜನಾರ್ದನ್ ಅಂತೇಳಿ ಇವರ ಮನೆಯಲ್ಲಿ ಸಿಕ್ಕಿರುವಂತಹ ಈ ನಗದು. ಅವ್ರ ಮನೆ ಮೇಲೆ ಇವತ್ತು ರೇಡ್ ಆಯಿತು. ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀಕ್ಷಕರು, ಅಧೀಕ್ಷಕ ಅಭಿಯಂತರ 6 ಕಡೆ ದಾಳಿ ನಡೆಸಿದಂತಹ ಲೋಕಾಯುಕ್ತ ಅಧಿಕಾರಿಗಳು ಜನಾರ್ದನ್ ಹಾಗೂ ಅವರ ಗೆಳೆಯ ಸುಜಯ್ ಶೆಟ್ಟಿ ಅಂಥೇಳಿ ಅವರ ಗೆಳೆಯ, ಅವ್ರ ಮನೆಯಲ್ಲೂ ಕೂಡ ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಕೋಟಿ ಕೋಟಿ ಹಣ ನೋಡಿ. ಇಲ್ಲಿ ದೃಶ್ಯಗಳಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. 500 ರೂಪಾಯಿ ಮುಖಬೆಲೆಯ ನೋಟಿನ ಕಂತೆಗಳು, 1,70,00,000 ರೂಪಾಯಿ ಹಾರ್ಡ್ ಕ್ಯಾಶ್. ಇದೆಲ್ಲದಕ್ಕೂ ಕೂಡ ಈಗ ಜನಾರ್ದನ್ ಅವರು ಲೆಕ್ಕ ಕೊಡಬೇಕಾಗತ್ತೆ. ಫಸ್ಟ್ ಆಫ್ ಆಲ್ ಇಷ್ಟೊಂದು ಕ್ಯಾಶನ್ನು ಮನೆಯಲ್ಲಿ ಇಟ್ಕೊಳ್ಳೋ ಹಾಗೆ ಇಲ್ಲ, ಕ್ಯಾಶ್ನಲ್ಲಿ ಇಷ್ಟೊಂದು ವ್ಯವಹಾರ ನಡೆಸೋ ಹಾಗೆ ಇಲ್ಲ. ಅಂಥದ್ರಲ್ಲಿ ಇವ್ರ ಹತ್ರ ಇಷ್ಟೊಂದು ಕ್ಯಾಶ್ ಹೇಗೆ ಬಂತು, ಅಕ್ರಮವಾಗಿ ಇವರು ಆಸ್ತಿ ಗಳಿಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇವ್ರ ಮೇಲಿದ್ದಂತಹ ಆರೋಪ. ಯಾವಾಗ ಲೋಕಾಯುಕ್ತ ಅಧಿಕಾರಿಗಳಿಗೆ ಈ ಥರದ ಆರೋಪ ಬಂತು, ಟಿಪ್ ಸಿಕ್ತು, ಅದನ್ನು ಆಧರಿಸಿ ಇವತ್ತು ನಡೆಸಿದಂತಹ ಒಂದು ರೇಡ್. ಈ ಸಂದರ್ಭದಲ್ಲಿ ಜನಾರ್ದನ್ ಅವರ ನಿವಾಸ ಜೊತೆಗೆ ಅವರ ಸ್ನೇಹಿತ ಸುಜಯ್ ಶೆಟ್ಟಿ ಅವ್ರ ಮನೆಯಲ್ಲೂ ಕೂಡ ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಕಂತೆ ನೋಟ್ಗಳು ಸುಮಾರು 6 ಕಡೆ ಇವತ್ತು ಏಕಕಾಲದಲ್ಲಿ ದಾಳಿ ನಡೆಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಇವರು ಜನಾರ್ದನ್ ಅಂತೇಳಿ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀಕ್ಷಕ ಅಭಿಯಂತರ. ಸುಮಾರು 500 ರೂಪಾಯಿ ಮುಖಬೆಲೆ, 200 ರೂಪಾಯಿ ಮುಖಬೆಲೆ, ಜೊತೆಗೆ 100 ರೂಪಾಯಿ ಮುಖಬೆಲೆಯ ನೋಟ್ಗಳು ಕೂಡ ಇವೆ. ಎಲ್ಲ ಬಂಡಲ್ಗಳನ್ನು ಹಾಗೆ ಬಂಡಲ್ ಕಟ್ಟಿ ಮನೆಯಲ್ಲಿ ಇಟ್ಕೊಂಡಿದ್ರು. ಬೆಂಗಳೂರು ಗ್ರಾಮಾಂತರದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಕಂತೆ ನೋಟ್ಗಳು. ಇನ್ನೊಂದು ಕಡೆ PWD ಚೀಫ್ ಎಂಜಿನಿಯರ್ ಮನೆ ಮೇಲೂ ಕೂಡ ರೇಡ್ ಆಯಿತು. ಪುರುಷೋತ್ತಮ್ ಅಂತೇಳಿ ಪುರುಷೋತ್ತಮ್ ಅವರ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಪೊಲೀಸರು ರೇಡ್ ಮಾಡಿದ್ದಾರೆ. ಸೊ PWD ಚೀಫ್ ಎಂಜಿನಿಯರ್ ಪುರುಷೋತ್ತಮ್ ಅವರಿಗೆ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಶಾಕ್ ಕೊಟ್ಟಿದ್ದಾರೆ. ನೋಡಿ, ಫೋಟೋದಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇವರು PWDಯ ಮುಖ್ಯ ಇಂಜಿನಿಯರ್, ಚೀಫ್ ಇಂಜಿನಿಯರ್. ಇವ್ರ ಮನೆ ಮೇಲೆ ಇವತ್ತು ರೇಡ್ ಆದಾಗ ಅವ್ರಿಗೆ ಸಂಬಂಧಪಟ್ಟಂತೆ ಒಂದು 11 ಕಡೆಯೂ ಕೂಡ ದಾಳಿ ಆಯಿತು. ಮೈಸೂರಿನಲ್ಲಿ 5 ಕಡೆ, ಬೆಂಗಳೂರಿನಲ್ಲಿ 6 ಕಡೆ ದಾಳಿಯಾಗಿದೆ. ಪರಿಶೀಲನೆ ಮಾಡಿದರೆ ಈ ಟೈಮ್ನಲ್ಲಿ ಅಕ್ರಮ ಆಸ್ತಿ ಗಳಿಕೆ ಮಾಡಿರೋದ್ರ ಬಗ್ಗೆ ಕೆಲವೊಂದಷ್ಟು ದಾಖಲೆಗಳನ್ನು ಕೂಡ ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ. ದಾಳಿ ವೇಳೆ ಚಿನ್ನ, ನಗದು ಸೇರಿದಂತೆ ಆಸ್ತಿ ದಾಖಲೆ ಪತ್ರಗಳನ್ನು ಕೂಡ ಈಗ ಅಧಿಕಾರಿಗಳು ಪತ್ತೆ ಮಾಡಿ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ 2 ಶಾಲೆಗಳನ್ನು ಕೂಡ ನಡೆಸ್ತಾ ಇದ್ರಂತೆ ಈ ಪುರುಷೋತ್ತಮ್. PWDಯ ಚೀಫ್ ಎಂಜಿನಿಯರ್, ಸರ್ಕಾರಿ ಕೆಲಸ ಜೊತೆಗೆ ಶಾಲೆಗಳನ್ನೂ ನಡೆಸ್ತಾರೆ. ಹೀಗೆ ಇವತ್ತು ನಡೆದಂಥ ಒಂದು ಏಕಕಾಲದಲ್ಲಿ ಆದಂಥ ದಾಳಿ ಸಂದರ್ಭದಲ್ಲಿ ಆಗಲೇ ನಾವು ಮಾತಾಡ್ತಾ ಇದ್ವಿ, ಜನಾರ್ದನ್ ನಿವಾಸದ ಮೇಲೆ ಜೊತೆಗೆ ಪುರುಷೋತ್ತಮ್ ಅವರ ನಿವಾಸದ ಮೇಲೂ ಕೂಡ ರೇಡ್ ಮಾಡಿದ್ದಾರೆ. ಆಶ್ಚರ್ಯ ಅಂತ ಹೇಳಿದ್ರೆ ಜನಾರ್ದನ್ ಅವರ ನಿವಾಸದಲ್ಲಿ 1,70,00,000ಕ್ಕೂ ಹೆಚ್ಚು ಹಾರ್ಡ್ ಕ್ಯಾಶ್ ಸಿಕ್ಕಿರೋದು. ಮತ್ತಷ್ಟು ಡೀಟೇಲ್ಸ್ ಪಡೋಣ. ನಾವು ಪ್ರತಿನಿಧಿ ಪ್ರಜ್ವಲ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಜನಾರ್ದನ್ ಅವರ ನಿವಾಸದಲ್ಲಿ ನಡೆದಂಥ ಒಂದು ರೇಡ್ ಇನ್ನೂ ಕೂಡ ಮುಂದುವರೆದಿದೆ. ಏನೆಲ್ಲ ಸಿಕ್ಕಿದೆ ಈಗ? 1,70,00,000 ಹಾರ್ಡ್ ಕ್ಯಾಶ್ ಅಂತ ಹೇಳಿದ್ರೆ ಈ ಕ್ಯಾಶ್ ಬಂದಿದ್ದಾದರೂ ಎಲ್ಲಿಂದ ಅನ್ನೋದು ಸಹಜವಾಗಿ ಪ್ರಶ್ನೆ ಕಾಡುತ್ತೆ. ಏನು ಮತ್ತಷ್ಟು ಡೀಟೇಲ್ಸ್ ಏನು ಸಿಗ್ತಾ ಇದೆ ಈಗ ಪ್ರಜ್ವಲ್? ಪ್ರಮುಖವಾಗಿ ಇವತ್ತು ರಾಜ್ಯದಲ್ಲಿ 4 ಕಡೆ ಏನ್ ದಾಳಿ ಮಾಡಿದ್ರು, ಅದರಲ್ಲಿ ಈ HM ಜನಾರ್ದನ್ ಅನ್ನೋರ ಮನೆ ಸಹಿತ ಒಂದು. ಇವರಿಗೆ ಸಂಬಂಧಪಟ್ಟಂತೆ 6 ಕಡೆ ಇವತ್ತು ದಾಳಿಯನ್ನ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಅದರಲ್ಲಿ ಸುಜಯ್ ಶೆಟ್ಟಿ ಅಂತೇಳಿ ಇವರ ಆತ್ಮೀಯ ಗೆಳೆಯ ಮತ್ತೆ ಆಪ್ತರು ಆಗಿರುವಂತಹ ಸುಜಯ್ ಶೆಟ್ಟಿ ಅವರ ನಿವಾಸದಲ್ಲಿ ಈ 1,70,00,000 ಕ್ಯಾಶ್ ಫೌಂಡ್ ಆಗಿದೆ. ಈ ಒಂದು ಕ್ಯಾಶ್ ಅನ್ನ ನೋಡಿದಂತ ಅಧಿಕಾರಿಗಳು ಅದನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತೆ ಆ ಹಣದ ಮೂಲ ಏನು ಮತ್ತೊಂದು ಅಥವಾ ಬೇನಾಮಿ ಆಗಿತ್ತಾ ಇದ್ರ ಬಗ್ಗೆ ಪರಿಶೀಲನೆಯನ್ನ ಮುಂದುವರಿಸಿದ್ರೆ ಮತ್ತೆ ತನಿಖೆಯನ್ನ ಮುಂದುವರಿಸ್ತಾರೆ. ಪ್ರಮುಖವಾಗಿ ಇವ್ರ ಮನೆಯಲ್ಲಿ ಅಂದ್ರೆ ಇವತ್ತಿನ ಇವರಿಗೆ ಸಂಬಂಧಪಟ್ಟಂತ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಒಂದು ಸೈಟು 12,77,000 ಮೌಲ್ಯದ್ದು, ಮತ್ತೆ ಇನ್ನೊಂದು 3 ಮನೆಗಳು 2,40,70,000 ಮೌಲ್ಯದ
ಮೂರು ಮನೆಗಳು, 34 ಎಕರೆ ಕೃಷಿ ಜಮೀನು, ಮತ್ತೆ 7 ಲಕ್ಷ ಮೌಲ್ಯದ ಚಿನ್ನದ ಆಭರಣಗಳು, ಮತ್ತೆ 20 ಲಕ್ಷ ಮೌಲ್ಯದ ವಾಹನಗಳು, ಮತ್ತೆ 60 ಲಕ್ಷ ಮೌಲ್ಯದ ಗೃಹೋಪಯೋಗಿ ವಸ್ತುಗಳು ಎಲ್ಲದನ್ನು ಸೇರಿಸಿದ್ರೆ ಒಟ್ಟಾರೆ 4,42,39,262 ರೂಪಾಯಿ ಮೌಲ್ಯದ ಆಸ್ತಿ ಪಾಸ್ತಿಗಳು ಸಿಕ್ಕಿದಾವೆ ಅನ್ನೋದನ್ನ ಲೋಕಾಯುಕ್ತ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ಮತ್ತೆ ಇದು ಸುಮಾರು 200%ಗೂ ಅಧಿಕವಾಗಿರುವಂತ ಅವರ ಅಕ್ರಮ ಆಸ್ತಿ ಅನ್ನೋದನ್ನ ಲೋಕಾಯುಕ್ತ ಅಧಿಕಾರಿಗಳು ಸದ್ಯಕ್ಕೆ ಈಗ ಮಾಹಿತಿಯನ್ನ ನೀಡಿದ್ದಾರೆ. ಮತ್ತೆ ಈ ಜನಾರ್ದನ್ ಅವ್ರನ್ನ ಗಮನಿಸಿದ್ರೆ ಅವರು ಮಾತ್ರ ಅಲ್ಲದೆ ಅವರ ಸ್ನೇಹಿತರು ಮತ್ತೆ ಅವರ ರಿಲೇಟಿವ್ಸ್ ಗಳ ಮೇಲೆ, ಮತ್ತೆ ಜೊತೆಗೆ ಮೈಸೂರಿನಲ್ಲಿ ಪುರುಷೋತ್ತಮ್ ದಾಸ್ ಹೆಗಡೆ ಅಂತ ಏನಿದ್ದಾರೆ ಅವರಿಗೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಬನಶಂಕರಿಯ ಪದ್ಮನಾಭ ನಗರದಲ್ಲಿ ಅವರಿರುವಂತ ಒಂದು ಮನೆ ಮೇಲೆ ದಾಳಿ ಮಾಡಿದ್ರೆ, ಮತ್ತೆ ಮೈಸೂರಿನಲ್ಲಿ ಅವರಿಗೆ ಸಂಬಂಧಪಟ್ಟಂತ 2 ಶಾಲೆಗಳು ಮತ್ತೆ ಒಂದಷ್ಟು ಮನೆಗಳು ಮತ್ತೆ ದಾಖಲಾತಿ ಸೈಟ್ ಮತ್ತೆ ದಾಖಲಾತಿ ಆಗಿರ್ಬೋದು, ನಗದು ಇದೆಲ್ಲದೂ ಸಹಿತ ಸಿಕ್ಕಿದೆ. ಅದು ರೈಡ್ ಇನ್ನು ಕಂಟಿನ್ಯೂ ಆಗಿದೆ. ರಾಜ್ಯದಲ್ಲಿ ಒಟ್ಟು 4 ಕಡೆ ದಾವಣಗೆರೆ, ಧಾರವಾಡ, ಬೆಂಗಳೂರು ಗ್ರಾಮಾಂತರ ಮತ್ತೆ ಬೆಂಗಳೂರು ನಗರ ಈ 4 ಕಡೆ ದಾಳಿಯನ್ನ ನಡೆಸಿರುವಂತ ಅಧಿಕಾರಿಗಳು ಇನ್ನು ದಾಳಿಯನ್ನ ಕಂಟಿನ್ಯೂ ಮಾಡ್ತಿದ್ದಾರೆ. ಇನ್ನು ಕನಿಷ್ಠ 3 ರಿಂದ 4 ಗಂಟೆಗಳ ಕಾಲ ದಾಳಿ ಮುಂದುವರಿಯುತ್ತೆ. ಮುಂದುವರೆದ ನಂತರವಾಗಿ ಇವರದೆಲ್ಲ ಇನ್ನಷ್ಟು ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಗಳನ್ನ ಅಧಿಕಾರಿಗಳು ರಿಲೀಸ್ ಮಾಡ್ತಾರೆ. ಆಗಷ್ಟೇ ಸ್ಪಷ್ಟತೆ ಗೊತ್ತಾಗುತ್ತೆ. ಈಗಷ್ಟೇ ಇವರು ಗಳಿಸಿರುವಂತ ಅಕ್ರಮ ಆಸ್ತಿಗಳಲ್ಲಿ ಒಂದಷ್ಟು ಮಾಹಿತಿಗಳು ಮತ್ತೆ ಹಣದ ಡೀಟೇಲ್ಸ್ ಇದುವರೆಗೆ ಸಿಕ್ಕಿರುವಂತದ್ದು. ರೆಹಮಾನ್, ಥ್ಯಾಂಕ್ ಯು ಪ್ರಜ್ವಲ್. ಸೊ ಹೀಗೆ ಇವತ್ತು ನಡೆದಂಥ ಒಂದು ದಾಳಿ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದಾಗ ಈ ಥರದ ಅಧಿಕಾರಿಗಳು ಹೀಗೆಲ್ಲವೂ ಕೂಡ ಅಕ್ರಮ ಆಸ್ತಿ ಗಳಿಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಆರೋಪಗಳು ಇರ್ತವೆ. ಲಕ್ಷ ಲಕ್ಷ ನಗದು ಕೂಡ ಪತ್ತೆ ಆಗುತ್ತೆ. ನೋಡಿ, ಇವತ್ತು ಮಾಡಿರುವಂಥ ಒಂದು ದಾಳಿ ಸಂದರ್ಭದಲ್ಲಿ 1,70,00,000 ರೂಪಾಯಿಯಷ್ಟು ಹಾರ್ಡ್ ಕ್ಯಾಶ್ ಇಲ್ಲಿ ಲಭ್ಯವಾಗಿರುವಂಥದ್ದು. ಜೊತೆಗೆ ಇನ್ನೊಬ್ಬ ಪುರುಷೋತ್ತಮ್ ಅಂತ ಹೇಳಿ ನೋಡಿ ಕೋಟ್ಯಾಧಿಪತಿಯಾಗಿದ್ದಾರೆ ಎಚ್.ಎಂ. ಜನಾರ್ದನ್. ಮನೆ ಮೇಲೆ ದಾಳಿ ವೇಳೆ ಲೋಕ ಅಧಿಕಾರಿಗಳೇ ಶಾಕ್ ಆಗಿಬಿಟ್ಟಿದ್ದಾರೆ. ಇವ್ರಿಗಿರುವಂಥ ಸ್ಯಾಲ್ರಿಗೂ ಇವ್ರು ಮಾಡಿರುವಂಥ ಆಸ್ತಿಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀಕ್ಷಕ ಅಭಿಯಂತರ ಇವರು. ಆದರೆ 1,70,00,000 ಹಾರ್ಡ್ ಕ್ಯಾಶೇ ಸಿಗುತ್ತೆ ಅಂತ ಹೇಳಿದ್ರೆ 12,77,000 ಮೌಲ್ಯದ ಒಂದು ಸೈಟ್ ಇದೆಯಂತೆ. ಇನ್ನು ಇದು ಒಂದೇ ಅಲ್ಲ, ಇನ್ನೂ ಸುಮಾರು ಸೈಟ್ಗಳನ್ನು ಮಾಡಿದ್ದಾರೆ. ಸಾಕಷ್ಟು ಚಿನ್ನಾಭರಣಗಳಿವೆ ಇವರ ಮನೆಯಲ್ಲಿ, ಜೊತೆಗೆ ಹಾರ್ಡ್ ಕ್ಯಾಶ್ ಸಿಕ್ಕಿದೆ. ಇದೆಲ್ಲವನ್ನೂ ನೋಡಿದಾಗ ಅಧಿಕಾರಿಗಳಿಗೆ ಗೊತ್ತಾಗಿದ್ದು ಇವರು ಖಂಡಿತವಾಗ್ಲೂ ಅಕ್ರಮ ಆಸ್ತಿಯನ್ನು ಗಳಿಸಿದ್ದಾರೆ ಅನ್ನುವಂಥ ಒಂದು ಆರೋಪ ಏನಿದೆಯಲ್ಲ, ಆರೋಪಕ್ಕೆ ಪುಷ್ಟಿ ಸಿಗುವಂತಿದೆ ಅನ್ನುವಂಥದ್ದನ್ನು ಈಗ ಅಧಿಕಾರಿಗಳು ಇನ್ನು ಕೂಡ ರೇಡನ್ನು ಮುಂದುವರಿಸಿದ್ದಾರೆ.